ನನ್ನ ಲೈಫಲ್ಲಿ ಒಳ್ಳೇದು ಅಂತ ಏನೇ ಆಗಿದ್ರು ಅದು ಮಳೆಲೇ ಆಗಿದೆ. ಅವತ್ತೊಂದಿನ ನಮ್ಮ ಮನೆಯಲ್ಲಿ ನನ್ನ ಸೀಮಂತಕ್ಕೆ ಅಂತ ಎಲ್ಲರೂ ಖುಷಿಯಿಂದ ಓಡಾಡ್ತಾ ಇದ್ರು. ಅದರಲ್ಲಿ ಮಳೆ ಟೆನ್ಷನ್ ಬೇರೆ ಇತ್ತು. ಹ್ಯೂಜ್ ಕ್ವಾಂಟಿಟಿಯಲ್ಲಿ ಮನೆ ಅಂಗಳದಲ್ಲೇ ಬೂಂದಿ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ರು. ನಾನು ಮಾತ್ರ ಮಾಳಿಗೆ ಮೇಲೆ ನಿಂತ್ಕೊಂಡು ಬೂಂದಿ ಹೇಗ್ ಮಾಡ್ತಾರೆ ಅಂತ ಕಲಿಬೇಕು ಅನ್ನೋ ಆಸೆಯಿಂದ ನೋಡ್ತಾ ಇದ್ದೆ. ನನ್ನ ಸೀಮಂತ ದಿನ ಈ ರೆಸಿಪಿನ ನೋಡಿದ್ದು ವಾಪಸ್ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಟ್ರೈ ಮಾಡಿದ್ದೀನಿ. ಅಷ್ಟು ವರ್ಷ ಬಿಟ್ಟು ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿ ನಾನು ಇದನ್ನ ಮಾಡಿದೆ ಆ್ಯಂಡ್ ಇವತ್ತಿಗೂ ಮಾಡ್ತೀನಿ. ನಾನು ಮಾಡಿರೋದು ತುಂಬ ಇಷ್ಟ. ಇದು ಮಾಡೋದು ತುಂಬ ಸಿಂಪಲ್ಲು. ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೊಂಡು, ಫುಡ್ ಕಲರ್ ಹಾಕಕ್ಕೆ ಹೋಗ್ಬೇಡಿ, ಅರ್ಶಿನದ ಪುಡಿನೇ ಉಪಯೋಗಿಸಿ, ಸ್ವಲ್ಪ ಸೋಡಾ ಹಾಕಿ ಈಗ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಆ ಥರ ಚೆನ್ನಾಗಿ ಬೀಟ್ ಮಾಡ್ತಾ ಕಲಸಿ ಮೇಲಿಂದ ಹಿಟ್ಟನ್ನು ಬಿಟ್ಟರೆ ಹನಿ ಹನಿಯಾಗಿ ಬೀಳಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಲಿ. ಬೂಂದಿ ಕಾಳನ್ನು ಬಿಡೋವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅಂದರೆ ಅದು ಬಿಡಿಬಿಡಿಯಾಗಿ ಬರುತ್ತೆ, ಇಲ್ಲಾಂದರೆ ಅಂಟ್ಕೊಂಡು ಹಾಳಾಗ್ಬಿಡುತ್ತೆ. ಆ ನಂತರ ಉಂಡೆನ ನೀಟಾಗಿ ಕಟ್ಟಬೇಕು. ಸಾಫ್ಟಾಗಿರಬೇಕು ಅಂದರೆ ಈ ಥರ ಕೈಯಲ್ಲಿ ಚೆನ್ನಾಗಿ ಆ ಬೂಂದಿ ಕಾಳುಗಳನ್ನೆಲ್ಲ ತಿಕ್ಕಬೇಕು. ಪ್ರತಿ ಸಲ ಬೂಂದಿ ಕಾಳು ಮಾಡ್ಕೊಳ್ಳೋವಾಗಲೂ ಆ ಜಾಡಿ ಸೌಟನ್ನು ತೊಳೆದ್ರೆ ಕಾಳುಗಳು ಚೆನ್ನಾಗಿ ಬೀಳುತ್ತೆ. ಆ ನಂತರ ಎಷ್ಟು ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಹಾಕಿ ಪಾಕ ಮಾಡ್ಕೊಳ್ಳಿ. ಇನ್ನೇನು ಒಂದೆಳೆ ಪಾಕ ಬರುತ್ತೆ ಅನ್ನೋವಾಗ ಬೂಂದಿ ಕಾಳು ಹಾಕಿ ಒಂದು 30 ರಿಂದ 40 ಸೆಕೆಂಡ್ ಬಿಸಿ ಮಾಡಿಕೊಂಡು 1 ಅವರ್ ಡೌನ್ಲೋಡ್ ಶೇರ್ ಚಾಟ್.